ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅರ್ಚನಾ ಧನ್ಯತಾ. ಇದು ಬಂದು ಭಾನುವಾರದ ಲಾಗ್ ಆಗಿರುತ್ತೆ. ಆಲ್ಮೋಸ್ಟ್ ಅವತ್ತು ನಾನು 8:30 ಶುರು ಮಾಡ್ತಿದ್ದೀನಿ. ನನ್ನ ಮಕ್ಕಳನ್ನ ಸ್ವಲ್ಪ ಹೊತ್ತು ಔಟ್ಸೈಡು ರೆಸ್ಟ್ ಮೇಲೆ ಕರ್ಕೊಂಡೋಗಿ ಆಟ ಆಡಿಸೋಣ ಅಂತ ಕರ್ಕೊಂಡೋಗಿದ್ದೀನಿ. ಹಾಗೆ ಟಿಫನ್ ಮಾಡಿಸ್ಕೊಂಡೆ ಕರ್ಕೊಂಡೋಗಿದ್ದೀನಿ. ಇವತ್ತಿನ ಲಾಗ್ ಯಾವ ರೀತಿ ಇರುತ್ತೆ ನೋಡೋಣ ಬನ್ನಿ. ಹಾಗೆ ಈ ವಿಡಿಯೋನ ಸಬ್ಸ್ಕ್ರೈಬ್, ಲೈಕ್, ಶೇರ್, ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಸ್ಕಿಪ್ ಮಾಡದೆ ಕೊನೆ ತನಕ ಈ ವಿಡಿಯೋ ನೋಡಿ, ನಿಮ್ಗೆ ಇಷ್ಟ ಆಗುತ್ತೆ. ಅದೇ ರೀತಿ ಬಂದು ಇವತ್ತಿನ ಮಧ್ಯಾಹ್ನಕ್ಕೆ ಇವತ್ತು ಚಿಕನ್ ತೊಗೊಂಬಂದಿದ್ದೀವಿ. ಅದರಲ್ಲಿ ಸ್ವಲ್ಪ ಗ್ರೇವಿ ಹಾಗೆ ಸ್ವಲ್ಪ ಬಿರಿಯಾನಿ ಮಾಡ್ಕೊತಿದ್ದೀನಿ. ಅದು ಮೊದಲಿಗೆ ನಾವು ಮಿಕ್ಸಿಗೆ ಹಾಕ್ಕೊಳ್ಳೋಕ್ಕೆ ಒಂದು 10 ತೊಳೆ ಆಗುವಷ್ಟು ಬೆಳ್ಳುಳ್ಳಿ, ಹಾಗೆ 1 ಇಂಚಾಗುವಷ್ಟು ಶುಂಠಿ, ಪುದೀನ, ಕೊತ್ತಂಬರಿ ಸೊಪ್ಪು ಎಲ್ಲ ಒಂದು ಸ್ವಲ್ಪ ಕಾಯಿ ತುರಿ ಎಲ್ಲ ಮಿಕ್ಸಿಗೆ ಹಾಕಿಟ್ಕೊಂಡು, ಅದಾಗಿದ ಮೇಲೆ ನಾವು ಒಗ್ಗರಣೆಗೆ 1 2 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿ, ಆಮೇಲೆ ಒಂದು ಸ್ವಲ್ಪ ಸಾಸಿವೆ ಹಾಕಿ ಚಟಪಟ ಹುರಿದಿದ್ದು, ಅದಾದಮೇಲೆ ನಾವು ಈರುಳ್ಳಿ ಒಂದು ಹಾಕಿ ಗೋಲ್ಡನ್ ಫ್ರೈ ಆಗೋವರೆಗೂ ಫ್ರೈ ಮಾಡ್ಕೊಬೇಕು. ಅದಾದಮೇಲೆ ಸ್ಪೈಸಸ್ ಎಲ್ಲ ಹಾಕ್ಕೋಬೇಕು. ಅದಾದಮೇಲೆ 1-2 ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಒಂದು ಟೊಮೆಟೊ ಹಾಕ್ಕೊಂಡು ಅದು ಎಣ್ಣೆ ಬಿಡೋವರೆಗೂ ಫ್ರೈ ಮಾಡ್ಕೊಬೇಕು. ಅದಾದಮೇಲೆ ಚಿಕನ್ ಪೀಸಸ್ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಸ್ವಲ್ಪ ಮೊಸರು ಹಾಕಿ, ಅದಾದಮೇಲೆ ಸ್ಪೈಸಸ್ ಎಲ್ಲ ಒಂದು ಸ್ವಲ್ಪ ಹಾಕಿ ನೀಟಾಗಿ ಮಸಾಲೆ ಎಲ್ಲ ಪೀಸಸ್ಗೆ ಹಿಡಿಯೋ ಥರ ಇಟ್ಟು ಒಂದು ಸ್ವಲ್ಪ ಅದೆಲ್ಲ ಬೇಯೋದಕ್ಕೆ ಒಂದು ರುಚಿಗೆ ಎಷ್ಟು ತಕ್ಕಷ್ಟು ಉಪ್ಪು ಹಾಕಿ ಇಡಬೇಕು. ಅದಾದಮೇಲೆ ಒಂದು 10 ಮಿನಿಟ್ಸ್ ಅಥವಾ 20 ಮಿನಿಟ್ಸ್ ಅಕ್ಕಿ ಮುಂಚೆನೇ ನೆನೆಸಿಟ್ಕೊಂಡಿರ್ತೀವಲ್ವ, ಅಕ್ಕಿ ಹಾಕ್ಕೋಬೇಕು. ನೀಟಾಗಿ ತಿರುಗಿಕೊಡ್ಬೇಕು. ಅದು ಸೀದೋಗದೆ ಥರ ತಿರುಗಿಕೊಡ್ತಾ ಇದ್ದರೆ ಪೀಸಸ್ ಒಂದು ಹಾಫ್ ಬಾಯ್ಲ್ ಆಗಿದೆ ಅನ್ನೋದಕ್ಕೂ ಸ್ವಲ್ಪ ಹೊತ್ತಿತ್ತು. ಅದಾದಮೇಲೆ ನೆನೆಸ್ಕೊಂಡಿರ್ತೀವಲ್ಲ ಅಕ್ಕಿ ಹಾಕಬೇಕು. ಅದಾಗಿದ್ಮೇಲೆ ಅಕ್ಕಿ ಹಾಕಿದ್ಮೇಲೆ ಒಂದು ಗ್ಲಾಸ್ ಅಕ್ಕಿ ಹಾಕ್ತಿದ್ದೀವಿ ಅಂದರೆ 2 ಅಥವಾ 2 1/2 ಗ್ಲಾಸು ವಾಟರ್ ಹಾಕಬೇಕು. ಅದಾದಮೇಲೆ ಎಲ್ಲ ತಿರುಗಿಕೊಟ್ಟು ಮುಚ್ಚಳ ಹಾಕಿದರೆ ಮುಗಿಯುತ್ತೆ ಬಿರಿಯಾನಿ ಯಾವ ರೀತಿ ಆಗಿರುತ್ತೆ ಅಂತ. ಅದು ನೋಡೋಣ ಬನ್ನಿ. ಆಮೇಲೆ ಅದಕ್ಕೆ ಮುಂಚೆ ನನಗೆ ಇದೇ ಥರ ನೀವು ಸಪೋರ್ಟ್ ಮಾಡ್ತಿದ್ದೀರಾ, ಅದೇ ಥರ ಸಪೋರ್ಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಹೇಳಿ. ನೋಡಿ, ಈ ಥರ ಬಿರಿಯಾನಿ ಆಗಿದೆ. ಹಾಗೆ ಇವತ್ತು ಚಿಕನ್ ಗ್ರೇವಿ ಕೂಡ ಮಾಡ್ತಿದ್ದೀನಿ. ಚಿಕನ್ ಗ್ರೇವಿಗೆ ನಾನು ಮೊದಲೇ ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ ಹಾಕಿ ಎಣ್ಣೆಲಿ ಫ್ರೈ ಮಾಡ್ಕೊಂಡಿದ್ದೀನಿ. ಎಷ್ಟೆಷ್ಟು ತೊಗೊಂಡಿದ್ದೀನಿ ಅಂದರೆ 1 ಈರುಳ್ಳಿ, ಹಾಗೆ 1/2 ಬೆಳ್ಳುಳ್ಳಿ ಗಡ್ಡೆ, ಹಾಗೆ 1 ಟೊಮೆಟೊ, 2 ಇಂಚಸ್ ಆಗುವಷ್ಟು ಶುಂಠಿ, ಹಾಗೆ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ, ಹಾಗೆ ಒಂದು ಸ್ವಲ್ಪ ಪುದೀನ, ಹಾಗೆ ಕಾಯಿ ತುರಿ ಎಲ್ಲ ಹಾಕ್ಕೊಂಡು ಆಯಿಲಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ. 1 ಟೊಮೆಟೊ ಎಲ್ಲ ಹಾಕಿ ಅದಾಗಿದ ಮೇಲೆ ನಾನು ಮಿಕ್ಸಿಗೆ 1 2 ಸ್ಪೂನ್ ಆಗುವಷ್ಟು ಕಡಲೆಪಪ್ಪು, ಹಾಗೆ 1.5 ಸ್ಪೂನ್ ಆಗುವಷ್ಟು ಚಿಕನ್ ಮಸಾಲ, ಮನೆಯಲ್ಲಿ ಯೂಸ್ ಮಾಡ್ತೀವಲ್ಲ ಧನಿಯಾ ಪೌಡರ್, ಅದನ್ನು 1.5 ಸ್ಪೂನು ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಅರಿಶಿನ, ಹಾಗೆ ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡಿದ್ದೀನಿ. ಹಂಗೆ ಸ್ಪೈಸಸ್ ಎಲ್ಲ ನಾನು ಮುಂಚೆನೇ ಫ್ರೈ ಮಾಡ್ಕೊಂಡಿರ್ತೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಖಾರ ಎಲ್ಲ ನೋಡ್ಕೊಂಡು, ನೀವು ಸ್ಪೈಸಸ್ ತಿಂತೀರಾ ಅಂದರೆ ಜಾಸ್ತಿ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ಕಡಿಮೆ ಹಾಕ್ಕೊಳ್ಳಿ. ಇದೆಲ್ಲ ಗ್ರೈಂಡ್ ಮಾಡ್ಕೊಳ್ಳಿ. ನೈಸಾಗಿ ಗ್ರೈಂಡ್ ಮಾಡಿಕೊಂಡು ಕುಕ್ಕರಲ್ಲಿ ಎಲ್ಲ ಒಗ್ಗರಣೆ ಹಾಕ್ಕೊಂಡು ಪೀಸಸ್ ಎಲ್ಲ ಒಂದು ಹಾಫ್ 10 ಮಿನಿಟ್ಸ್ ಅಥವಾ 20 ಮಿನಿಟ್ಸ್ ಅದನ್ನು ಫ್ರೈ ಮಾಡ್ಕೊಂಡು ಎಣ್ಣೆ ಬಿಡೋವರೆಗೂ, ಮತ್ತೆ ಮಸಾಲೆ ಹಾಕಿ ನಿಮಗೆ ತಿಕ್ಕಾಗಬೇಕಾದ್ರೆ ಸ್ವಲ್ಪ ತಿಕ್ಕಾಗಿ ಹಾಕಿ, ಇಲ್ಲದ ನೋಡಿ ಕನ್ಸಿಸ್ಟೆನ್ಸಿ ಯಾವ ರೀತಿ ಬೇಕು ನಿಮಗೆ ಆ ಥರ ನೋಡಿ ಹಾಕ್ಕೊಂಡು 1 2 ಅಥವಾ 3 ವಿಸಿಲ್ ಹಾಕ್ಸ್ದೆ ಬೆಂದಿರುತ್ತೆ. ಈ ಕ್ಲಿಪ್ ಹಾಕೋದು ನಾನು ಮರ್ತುಬಿಟ್ಟಿದ್ದೆ, ಮರ್ತುಬಿಟ್ಟಿದ್ದೆ. ಹಾಗೆ ಬೇಕಿದ್ದರೆ ಈ ರೆಸಿಪಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಅದೇ ರೀತಿ ಇವತ್ತು ಸಂಡೇ ಅಲ್ವಾ, ವಾರಕ್ಕೆ ಒಂದ್ಸಲಿ ತೊಗೊಬರ್ತೀವಿ ವೆಜಿಟೇಬಲ್ಸು, ಫ್ರೂಟ್ಸು ಎಲ್ಲನೂ ಏನೇನು ಬೇಕಾಗುತ್ತೋ ಅದೆಲ್ಲ ಹೋಗಿ ತೊಗೊಂಡು ಬಂದ್ವಿ. ಒಂದು 5 o'clock ಆ ಥರ ಹೋಗಿದ್ವಿ. ಸೇಮಾಟಿಗೆ ನಿಯರ್ ನಮ್ಮ ಮನೆ ಹತ್ರ ಇದೆ, ಹೋಗಿದ್ದೆ. ಅದೇ ರೀತಿ ನೋಡಿ ನನ್ನ ಮಗಳು ಯಾವ ರೀತಿ ಎಲ್ಲ ಸಗ್ರಿಗೇಟ್ ಮಾಡ್ತಿದ್ದಾಳೆ, ನನಗೆಲ್ಲ ಹೆಲ್ಪ್ ಮಾಡ್ತಿದ್ದಾಳೆ. ಅದೇ ರೀತಿ ಈ ವಿಡಿಯೋ ನಿಮ್ಮ ಕೊನೆ ತನಕ ನೋಡಿ, ಇಷ್ಟ ಆಗುತ್ತೆ ಸ್ಕಿಪ್ ಮಾಡಬೇಡಿ. ಅದೇ ರೀತಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ. ಈ ವಿಡಿಯೋ ಇವತ್ತು ಇಲ್ಲಿಗೆ ನಿಲ್ಲಿಸ್ತಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.